ಅಚ್ಚೇರ್ ಇದು ಯಾರು ಚೆನ್ನಾಗಿ ಗಾಡಿ ಓಡಿಸ್ತೀರಾ? ಯಾರು ಚೆನ್ನಾಗಿ ಗಾಡಿ ಓಡಿಸ್ತೀರಾ? ಬನ್ನಿ. ಎದ್ಕೊಂಬಿಡಿ. ಈ ಮೇಡಮ್ ಬರೀ ಪ್ರಶ್ನೆಗಳನ್ನ ಕೇಳ್ತಾರೆ, ನಮ್ಮನ್ನು ಡೌನ್ ಮಾಡ್ತಾರೆ ಅಂತ. ಯಾರು ಗಾಡಿ? ಬನ್ನಿ 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 ಬನ್ನಿ, ಫೋನಲ್ಲೇ ಇಟ್ಬಿಡಿ. ಬನ್ನಿ. ಬನ್ನಿ ಬೇಗ. ಮ್ಯಾಮ್ ಲೈಟ್ ಆನ್ ಮಾಡ್ಬೋದಾಯ್ತಲ್ಲ, ಒಂದು 2-3. ಇದೆಯಲ್ಲ. ಓಕೆ, ಕೂತ್ಕೊಳ್ಳಿ. ಓಕೆ, ನೀವು ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? 4 ವರ್ಷ. ಹಾಂ, ಓಕೆ. ಈಗ ನೀವು ಸ್ಟೇರಿಂಗ್ ಹೇಗೆ ಇಟ್ಕೊಳ್ತೀರಾ? ಓಕೆ. ಕ್ಲಕ್ಸು, ಬ್ರೇಕು, ಎಕ್ಸ್ಲೇಟ್ರು, ಓಕೆ. ತಿರ್ಗಾ ಕ್ಲಕ್ಸು, ಗೇರು, ಬ್ರೇಕು. ನೀವು ನನ್ನನ್ನು ನೋಡೋಕೆ ಹೋಗ್ಬೇಡಿ, ನೀವು ರೋಡ್ ನೋಡಬೇಕು. ನೀವು ನನ್ನನ್ನು ನೋಡಿದ ಸ್ವಿಚ್ ಹಾಕ್ಬಿಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಪ್ಯಾಸೆಂಜರ್ಸು ನನಗಿಂತ ಚೆನ್ನಾಗಿರ್ತಾರೆ. ಏನು ಮಗ? ಓಕೆನಾ? ಅವರು ನೀವು ನೋಡೋಕೆ ಹೋಗ್ಬೇಡಿ, ಯಾಕೆ ನೀವು ಅವ್ರನ್ನ ಕರ್ಕೊಂಡು ಹೋಗೋರು, ಅವರು ನಿಮ್ಮನ್ನು ನಂಬೋರು. ಸರಿನಾ? ನೀವು ರೋಡ್ ನೋಡಬೇಕು, ಅಲ್ಲಿ ಸಿಗ್ನಲ್ ನೋಡಬೇಕು. ಅಲ್ಲಿ ನಮ್ಗಿಂತ ವರ್ತ್ ಪಾರ್ಟಿ ಇರೋರು ಯಾರು ಗೊತ್ತಾ? 2 ವೀಲರ್ಸ್ಗಳು. ಕರೆಕ್ಟ್ ಅಲ್ವಾ? ಅವ್ರು ಹೇಗೆ ಬೇಕಾದ್ರೆ ನುಗ್ಬಿಡ್ತಾರೆ. ನೀವು ಅವ್ರು ನೋಡಬೇಕಾ, ಪ್ಯಾಸೆಂಜರ್ ನೋಡಬೇಕಾ? ಪ್ಯಾಸೆಂಜರ್ನಲ್ಲ, ಫ್ರಂಟು. ನಿಮ್ಮ ವಾಹನ ನೋಡಬೇಕು, ರಸ್ತೆ ನೋಡಬೇಕು. ನಿಮ್ಮ ಮನಸ್ಸೆಲ್ಲ ಅವ್ರ ಮೇಲೆ ಇರಬೇಕು. ನಿಮ್ಮ ಮನಸ್ಸಲ್ಲಿ ನಿಮಗೆ ಮದುವೆ ಆಗಿದೆಯಾ? ಲವರ್ ಇದ್ದಾರಾ? ಸೊ ಅವ್ರ ಫೋನ್ ಕಾಲ್ಸ್ ಬರುತ್ತೆ ನೋಡಿ. ಎಸ್ಪೆಷಲಿ ನಮ್ಮಲ್ಲಿ ಡ್ರೈವರ್ಸ್ಗಳದ್ದು ಪ್ರಾಬ್ಲಮ್ ಏನಿದೆ ಅಂದರೆ, ಹೆಚ್ಚು ನಮ್ಮ 70% ಲವರ್ ಇದ್ದವರೇ ಇರೋದು. ಅದರಲ್ಲಿ ಒಂದು ಕಾಲ್ಸ್ಗಳು ನೋಡಬೇಕು, ಅವ್ರಿಗೆ ಇರಿಟೇಷನ್ ಕಾಲ್ಸು. ವಿಡಿಯೋ ಕಾಲ್ ಮಾಡಬೇಕು, ಆಡಿಯೋ ಕಾಲ್ ಮಾಡಬೇಕು, ತೋರಿಸ್ಬೇಕು ಯಾರು ಪ್ಯಾಸೆಂಜರ್ ಇದ್ದಾರೆ, ಅದೆಲ್ಲ ಬೇಡ. ಅವ್ರು ನಿಮ್ಮ ಜೊತೆಲಿ ನಿಜವಾಗ್ಲೂ ಯೋಗ್ಯತೆ ಇದೆಯಾ, ನಿಮ್ಮ ಥರ ನಿಮ್ಮ ಜೊತೆಲಿ ಅವ್ರು ಇರ್ತಾರೆ. ಅಕಸ್ಮಾತ್ ನಿಮ್ಮಿಂದ ನೀವು ಆಕೆ ಫೋನ್ಗೋಸ್ಕರ ನೀವು ಬೇರೆ ಯಾರಿಗಾರು ಅಪಘಾತ ಮಾಡಿದ್ರೆ ಆಕೆ ಬರ್ತಾರಾ? ಮೊನ್ನೆ ಒಂದು ಕೇಸ್ ಬಂದಿದೆ. 2 ಲವರ್ಸು